ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮನೇಲಿ ನೋಡಿ ನಿಮಗೆಲ್ಲರಿಗೂ ಏನಂತ ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಹಾಗೆ ನಿಮಗೆ ಯಾವ್ಯಾವ ಫುಡ್ ಅಂತ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನನಗೂ ಸ್ವಲ್ಪ ನಾಲೆಡ್ಜ್ ಸಿಗ್ಬೋದು ನಿಮ್ಮಿಂದ. ಆ್ಯಂಡ್ ಮೋರ್ ಓವರ್ ಐ ಆಮ್ ಹ್ಯಾಪಿ, ಸೂಪರ್ ಹ್ಯಾಪಿ. ಯಾಕೆಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದಾದರೂ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ. ಇಲ್ಲದಿದ್ದರೆ ಅದೂ ಸಿಗಲ್ಲ ಕೆಲವೊಂದು ಸತಿ. ಆ್ಯಂಡ್ ಡೈಲಿ ಶಾರ್ಟ್ಸ್ ಹಾಕ್ತಿದ್ದೀನಿ, ಅದಕ್ಕೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ತುಂಬ ಥ್ಯಾಂಕ್ಸ್. ದೆನ್ ಇನ್ನು ಮುಂದೆ ಎವ್ರಿ ಮಂಡೇ ಆರ್ ಸಂಡೇ ಆಲ್ಮೋಸ್ಟ್ ಯಾವಾಗಲೂ ಹಾಗಾಗಿ ಟ್ರೈ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ. ಇವತ್ತು ನೋಡಬೇಕು, ಹೋಪ್ ಫಾರ್ ದ ಬೆಸ್ಟ್, ನೆಕ್ಸ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಹಿಂದೆ ಓಕೆ, ಟಾಪಿಕ್ಕಿಗೆ ಬಂದುಬಿಟ್ರೆ ಸೀದಾ ಎಲ್ಲೆಲ್ಲೋ ಹೋಗ್ಬಿಡತ್ತಿಲ್ಲ ಅಂದರೆ. ಫಸ್ಟ್ ಟಾಪಿಕ್ ಏನಂದರೆ, ಖಾಲಿ ಹೊಟ್ಟೆಲಿ ಯಾವ್ಯಾವ ಫ್ರೂಟ್ಸ್ ತಿನ್ನಬೇಕು ಅನ್ನೋದು ಕೆಲವೊಬ್ಬರಿಗೆ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಬೆಸ್ಟ್ ಫ್ರೂಟ್ಸ್ ಬಂದು ಬಾಳೆಹಣ್ಣು, ಪಪಾಯ ಮತ್ತು ಆ್ಯಪಲ್. ಇವು ಮೂರು ನೀವು ಊಟ ಆದಮೇಲೆ ತಿನ್ನೋದಕ್ಕಿಂತ ಊಟಕ್ಕೆ ಮುಂಚೆ ತಿಂದರೆ ನಿಮಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮಗೆ ಎನರ್ಜಿ ಲೆವೆಲ್ ಬೂಸ್ಟಪ್ ಆಗುತ್ತೆ. ಹಾಗೆ ಕೆಲವೊಂದು ಏನಂದರೆ, ಬಾಳೆಹಣ್ಣು ತಿಂದರೆ ಕೆಲವೊಬ್ಬರಿಗೆ ಮೋಷನ್ ಎಂಟಿ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವೊಬ್ಬರಿಗೆ ಆ್ಯಪಲ್ ತಿಂದರೆ ಮೋಷನ್ ಟೈಟ್ನಿಂಗ್ ಆಗುತ್ತೆ. ಯಾವುದಾದ್ರೂ ಅಷ್ಟೇ, ನೀವು ಆಫ್ಟರ್ ಫುಡ್ ತಿಂದರೆ ಅದು ಫುಡ್ ಜೊತೆಗೆ ಕಂಬೈನ್ ಆಗಿ ಹೈ ಎಫೆಕ್ಟಿವ್ಗಿಂತ ಲೋ ಎಫೆಕ್ಟಿವ್ ಆಗುತ್ತೆ. ನಾವು ಫಸ್ಟೇ ಆ ಫ್ರೂಟ್ಸ್ನ ತೊಗೊಳ್ಳೋದ್ರಿಂದ ನಮಗೆ ಎಫೆಕ್ಟ್ ಚೆನ್ನಾಗಿರುತ್ತೆ. ಹಾಗೆ ಪಪ್ಪಾಯ ತಿಂದರೆ ಕೆಲವೊಬ್ಬರಿಗೆ ಮೋಷನ್ ತುಂಬ ಹೈ ಅರ್ಜೆನ್ಸಿ ಆಗುತ್ತೆ. ಯಾಕೆ ಅಂದರೆ ಅದು ಸ್ವಲ್ಪ ಹೀಟ್ ಆಗಿರೋದ್ರಿಂದ. ಅದಾಗಲಿ ಹೌದು, ಅದು ಮತ್ತು ಇನ್ನೊಂದು ಯಾವುದು, ಅನಾನಸ್. ಓಕೆ, ಪಪಾಯ ಮತ್ತು ಅನಾನಸ್ ಇವೆರಡು ತಿಂದರೆ ಮೋಷನ್ ಕೆಲವೊಬ್ರಿಗೆ ತುಂಬ ಅರ್ಜೆನ್ಸಿ ಬರುತ್ತೆ. ಕೆಲವೊಬ್ಬರಿಗೆ ಒಟ್ಟಾರೆ ನಿಮಗೇನು ಮೋಷನ್ ಕ್ಲಿಯರ್ ಆಗಿಬಿಡುತ್ತೆ ಆಲ್ಮೋಸ್ಟ್. ಅದರಲ್ಲೂ ಖಾಲಿ ಹೊಟ್ಟೆಲಿ ತಿಂದರೆ ಇನ್ನೂ ತುಂಬಾ ಎಫೆಕ್ಟಿವ್. ಬನಾನಾ ಬಂದು ಮೋಷನ್ ಸಾಫ್ಟ್ನಿಂಗ್ ಮಾಡುತ್ತೆ, ಆಲ್ಮೋಸ್ಟ್ ಅದನ್ನ ಸ್ಮೂತ್ನಿಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಪಲ್ ಬಂದುಬಿಟ್ಟು ನೀವು ನೋಡಿರ್ತೀರ, ಲೂಸ್ ಮೋಷನ್ ಎಲ್ಲ ಆದಾಗ ನಮಗೆ ಇದು ಕೊಡ್ತಾರಲ್ಲ, ಏನು ಹೇಳಿ, ORSಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಆ್ಯಪಲ್ ಫ್ಲೇವರ್ ಸಜೆಸ್ಟ್ ಮಾಡ್ತಾರೆ ಮೆಡಿಕಲ್ ಅವರು. ಯಾಕೆ ಅಂದರೆ, ಇನ್ ಕೇಸ್ ಲೂಸ್ ಮೋಷನ್ ಅಥವಾ ವಾಮಿಟಿಂಗ್ ಇದೇನಾದರೂ ಆಗಿದ್ದರೆ ಅದು ಸ್ವಲ್ಪ ಬೇಗ ಸ್ಟಾಪ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಆ್ಯಪಲ್ ತಿಂದ ಕೆಲವೊಬ್ರಿಗೆ ಫೀಲ್ ಆಗುತ್ತೆ. ನೀವು ಈವನ್ ಚಿಕ್ಕ ಮಕ್ಕಳಲ್ಲಿ ನೋಡಿರ್ಬೋದು, ಆ್ಯಪಲ್ ತಿನ್ಸಿದ್ದಿನ ಅವ್ರಿಗೆ ಮೋಷನ್ ತುಂಬ ಹಾರ್ಡ್ ಫೀಲ್ ಆಗುತ್ತೆ, ಮತ್ತು ಬನಾನಾ ತಿನ್ಸಿದ್ದಿನ ಅವ್ರಿಗೆ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಸೊ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿಸ್. ಆ್ಯಂಡ್ ಕೆಲವೊಬ್ಬರು ನೆನೆಸಿದ ಬಾದಾಮಿ ತಿಂತಾರೆ ಖಾಲಿ ಹೊಟ್ಟೆಗೆ. ದಟ್ಸ್ ಆಲ್ಸೋ ಈವನ್ ಗುಡ್. ಅದಕ್ಕೆಷ್ಟು ನೆನಪಿನ ಶಕ್ತಿ ಕೊಡುತ್ತೆ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಹೆಲ್ತಿಗೆ ಎನರ್ಜೆಟಿಕ್ ಆಗಿ ಇರುತ್ತೆ. ಅರ್ಲಿ ಮಾರ್ನಿಂಗ್ ತೊಗೊಂಡ್ರೆ ಅಥವಾ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೆ ನಮಗೆ ಅದೇನಂತಾರಲ್ಲ, ನಮ್ಮ ಎನರ್ಜಿ ಲೆವೆಲ್ ಬೂಸ್ಟಪ್ ಮಾಡಿ ನಮಗೆ ಮ್ಯಾಕ್ಸಿಮಮ್ 2 hours ನಮಗೆ ಎನರ್ಜಿ ಡ್ರಾಪ್ ಆಗ್ತಿದ್ದಂಗೆ ಮೇಂಟೈನ್ ಮಾಡುತ್ತೆ ನಮಗದು. ಆ್ಯಂಡ್ ನೆಕ್ಸ್ಟ್ ಇನ್ನು ಬಾದಾಮಿ ಜೊತೆ ಇನ್ನೂ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ತೊಗೋತಾರೆ. ಇಟ್ಸ್ ಓಕೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೋತಾರೆ ಅಂತ. ಬಟ್ ಬಾದಾಮಿ ಇಸ್ ದ ಬೆಸ್ಟ್. ಅದ್ರ ಜೊತೆಗೆ ಅದು ನೀವು ಉಳಿದಿದ್ದು ಆಪ್ಷನಲ್ಲಿ ನೀವು ತೊಗೊಬೋದು. ಇನ್ಯಾವುದಿದೆ, ರಾಗಿ ಅಂಬ್ಲಿ ಕುಡಿತಾರೆ ಕೆಲವೊಬ್ಬರು ಅರ್ಲಿ ಮಾರ್ನಿಂಗ್. ಕೆಲವೊಬ್ಬರು ಕಾಲು ಸೆಳೆತ ಎಲ್ಲ ಬರುತ್ತೆ ಅಂತ ಅಂತಾರೆ. ಬಟ್ ಈ ಒಂದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿ ಬೂಸ್ಟಪ್ ಮಾಡುತ್ತೆ. ನೀವು ನೋಡ್ಬೋದು ಹಳ್ಳಿ ಕಡೆ ಹಾರ್ಡ್ ವರ್ಕ್ ಮಾಡೋರು ಯಾಕೆ ರಾಗಿನ ತೊಗೊಂಡು ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್ ಅವ್ರು ಮಾಡಿರೋರ್ಗಷ್ಟು ಬೇಗ ಏನಂತಾರಲ್ಲ ಸುಸ್ತಾಗೋದಾಗಲಿ ಆ ಥರ ಏನೂ ಆಗೋಲ್ಲ. ಅಂದರೆ ರಾಗಿ ಡೈಜೆಸ್ಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಈವನ್ ಹಾರ್ಡ್ ವರ್ಕ್ ಮಾಡ್ತಾ ಇರುವಾಗ ಅದು ಡೈಜೆಷನ್ ಈಸಿ ಮಾಡಿಕೊಡುತ್ತೆ, ಹಾಗೆ ಸ್ಟ್ರೆಂತ್ನಿಂಗ್ ಕೊಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಏನು ಹೇಳ್ತಾರಲ್ಲ, ರಾಗಿ ಅಂಬ್ಲಿ ಅಥವಾ ಗೋಧಿ ನುಚ್ಚಿಂದೆಲ್ಲ ತೊಗೊಬೋದು. ಏನು ಬಿಡ್ತಿದ್ದೀನಿ ಟಾಪಿಕ್. ಇನ್ನೊಂದು ತುಂಬ ಜನ ಎಲ್ಲರೂ ಮಾಡ್ತಾರೆ ಇದನ್ನು, ನಾನು ನೋಡಿದ್ದೀನಿ. ಏನಂದರೆ, ಬೆಳಗ್ಗೆ ಬಿಸಿನೀರಿಗೆ ಜೇನುತುಪ್ಪ ಆ್ಯಂಡ್ ನಿಂಬೆಹಣ್ಣು ಹಾಕ್ಕೊಂಡು ಜ್ಯೂಸ್ ಟೈಪ್, ಅಥವಾ ಏನೋ ಫ್ರೆಶ್ನೆಸ್ ಅನಿಸುತ್ತೆ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾರೆ ಕೆಲವೊಬ್ರು. ಆ್ಯಕ್ಚುಲಿ ದಟ್ಸ್ ಗುಡ್. ಅದೇನಂತಾರಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಇರೋದನ್ನು ಫ್ರೀನೆಸ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಕೆಲವೊಬ್ರಿಗೆ ಇದನ್ನು ಆಲ್ಮೋಸ್ಟ್ ಮೋಷನಿಗೆ ಹೆಲ್ಪ್ ಮಾಡುತ್ತೆ. ಥ್ರೂ ಮೋಷನ್ ಆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಳಿಸ್ಕೊಡುತ್ತೆ. ಇದು ಬಿಟ್ಟರೆ ಇನ್ನೊಂದು ಮೇನ್ ಥಿಂಗ್ ಇದೆ. ಆ್ಯಕ್ಚುಲಿ ಇದು ಎಷ್ಟು ಜನ ಫಾಲೋ ಮಾಡ್ತಾರೆ ಗೊತ್ತಿಲ್ಲ, ಅಕ್ಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ ಅಂತ ಸಿಗುತ್ತೆ. ಇದನ್ನ ತುಂಬ ಲೇಡೀಸ್
ಈ ಇತ್ತೀಚೆಗೆ ಅರ್ಲಿ ಮಾರ್ನಿಂಗ್ ನೀರಿಗೆ ಹಾಕೊಂಡು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಹಾರ್ಮೋನ್ ಬ್ಯಾಲೆನ್ಸಿಂಗ್. ಈಗ ನಾನು ಹೇಳಿರೋದ್ರಲ್ಲಿ ಆಲ್ಮೋಸ್ಟ್ ಬಾದಾಮಿ ಆಗಿರ್ಬೋದು ಅಥವಾ ಹನಿ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ನಮಗೆ ಹಾರ್ಮೋನ್ ಬ್ಯಾಲೆನ್ಸಿಂಗಿಗೆ ಹೆಲ್ಪ್ ಮಾಡುತ್ತೆ ಹೆಣ್ಮಕ್ಳಿಗೆ ಮೇಯ್ನಾಗಿ. ಹಾಗೆ ಇತ್ತೀಚೆಗೆ ತುಂಬ ಯೂಟ್ಯೂಬ್, ಇನ್ಸ್ಟಾ, FB ಎಲ್ಲಿ ನೋಡಿದ್ರು ಫ್ಲ್ಯಾಕ್ಸ್ ಸೀಡ್ ತೊಗೊಳ್ಳಿ, ಆಮೇಲೆ ಮೆಂತ್ಯ ಸೊಪ್ಪು ಅಂತೀನಿ, ನುಗ್ಗೆ ಸೊಪ್ಪಿನ ಪೌಡರ್ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ ಅಂತ. ನನಗೆ ಗೊತ್ತಿರೋಂಗೆ ಫ್ಲ್ಯಾಕ್ಸ್ ಸೀಡ್ ಆಗಲಿ ಅಥವಾ ನುಗ್ಗೆ ಸೊಪ್ಪಿಂದು ಪೌಡ್ರ್ ಆಗಿರಲಿ, ಇದೇನು ಅರ್ಲಿ ಮಾರ್ನಿಂಗ್ ಹಾಕ್ಕೊಂಡು ಕುಡಿತಾರೆ, ಇಟ್ಸ್ ಗುಡ್. ಹಾಗೆ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಮಾಡಿಕೊಡುತ್ತೆ, ಅದು ಹೌದು ಇಲ್ಲ ಅಂತ ಹೇಳಲ್ಲ. ಬಟ್ ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಏನಂದರೆ ತುಂಬಾ ಬಾಡಿ ಹೀಟ್ ಆಗಿಬಿಡುತ್ತೆ. ಮತ್ತು ನೀವು ಡೈಲಿ 4 to 5 ಲೀಟರ್ಸ್ ನೀರು ಕುಡಿತಿದ್ದೀರಾ ಅಂದರೂ ಸಾಲದೇ ಇಲ್ಲ. ನೀವು ಮಿನಿಮಮ್ ಒಂದು 6-7 ಲೀಟರ್ಸ್ ನೀರು ಕುಡಿಬೇಕಾಗತ್ತೆ. ಯಾಕೆಂದರೆ ಅದು ಓವರ್ ಹೀಟಿಂಗ್ ಅಂತಲೂ ಏನೋ ಗೊತ್ತಿಲ್ಲ, ಯೂರಿನ್ ಔಟ್ಕಮ್ಮೇ ಎಷ್ಟೋ ಜನಕ್ಕೆ ತುಂಬ ಕಡಿಮೆ ಆಗಿಬಿಡುತ್ತೆ ಸಡನ್ನಾಗಿ. ಸೊ ನೀವು ಯಾರಾದರೂ ನುಗ್ಗೆ ಸೊಪ್ಪಿನ ಪೌಡರ್, ಮೊರ್ಯಾಂಗೋ ಪೌಡರ್ ಅಂತ ಸಿಗುತ್ತೆ ಅದು, ಅಥವಾ ಅಗಸೆ ಬೀಜದ ಪೌಡರ್, ಫ್ಲ್ಯಾಕ್ಸೀಡ್ ಪೌಡರ್ ಅಂತ ಸಿಗುತ್ತೆ. ಇದನ್ನು ಯಾರಾದರೂ ಅರ್ಲಿ ಮಾರ್ನಿಂಗ್ ಅಥವಾ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾರೆ, ಕೆಲವೊಬ್ಬರು ಅದನ್ನೇ ಹಾಕ್ಕೊಂಡು ಕುಡಿತಾರೆ, ಕೆಲವೊಬ್ಬರು ಪೌಡರ್ ಫಾರ್ಮ್ ತೊಗೋತಾರೆ. ಅದು ಅಕಾರ್ಡಿಂಗ್ ಟು ಅವ್ರವ್ರ ವಿಷಸ್, ಅದು ಹೆಂಗೆ ತೊಗೋತಾರೆ ಗೊತ್ತಿಲ್ಲ. ಬಟ್ ಇದನ್ನ ತೊಗೊಳ್ಳೋರು ಏನು ಮಾಡಬೇಕಂದ್ರೆ ಚೆನ್ನಾಗಿ ನೀರು ಕುಡಿಬೇಕು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ದಪ್ಪ ಆಗಿರೋರಿಗೆ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಒಳ್ಳೆ ಸೂಪರ್ ಪವರ್ ಥರ ವರ್ಕ್ ಮಾಡುತ್ತೆ. ಇದು ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇದು ಏನಂದರೆ ಕುಡಿದ್ಬಿಡ್ಬೋದು, ಸ್ವಲ್ಪ ಕಹಿ ಫೀಲ್ ಆಗುತ್ತೆ ಎರಡೂ. ಬಟ್ ಎಷ್ಟು ಹೀಟ್ ಅಂದರೆ ಅನ್ಕಂಟ್ರೋಲೆಬಲ್, ನೀವು ತಡೆಯೋಕ್ಕೆ ಆಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ನರ್ಕ ಬೇಡ ಗುರು, ನನಗಿದೇ ನರ್ಕ ಅಂತ ಅಂದ್ಬಿಡ್ಬೇಕು. ಏನೋ ಒಂಥರ ಈ ಎದೆಯುರಿ ಎಲ್ಲ ಬರುತ್ತಲ್ಲ, ಅದೆಲ್ಲ ಎಕ್ಸ್ಟ್ರೀಮಾಗಿ ಬಂದುಬಿಡುತ್ತೆ. ಸೊ ಯಾವ್ದನ್ನೇ ಆಗಲಿ, ನೀವು ತೊಗೊಳೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಸತಿ ಸ್ವಲ್ಪ ಹಾಕ್ಕೊಂಡು ನೋಡಿ, ನಿಮ್ಗೆ ಅದು ಸೆಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇನ್ನು ಬೇರೆದೇ ಹೇಳಿದ್ನಲ್ಲ ಅವೆಲ್ಲ ಓಕೆ ಮಾಡ್ಬೋದು. ದಟ್ಸ್ ಆಲ್ ಸೂಪರ್ ಫುಡ್ಸ್ ಫಾರ್ ಡೈಲಿ ಮಾರ್ನಿಂಗ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ವಿಡಿಯೋನ ಸಬ್ಸ್ಕ್ರೈಬ್ ಆಗದಲ್ಲಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.